ಭೂಮಿಕಾ, ನಿನ್ನೆ ಅತ್ತೆ ಹೇಳಿದ ಮಾತು ಸರಿಯಾಗಿದೆ. ನಮ್ಮಿಂದ ಮಿಸ್ಟೇಕ್ ಆಗಿದೆ. ನಾವು ನಮ್ಮ ಲೀಗಲ್ ಪೇಪರ್ಸ್ನ ಸರಿಯಾಗಿ ಇಟ್ಕೋಬೇಕು, ಇಲ್ಲದಿದ್ರೆ ಮುಂದೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ನಾವು ಯೋಚನೆ ಮಾಡಬೇಕಾಗಿತ್ತು. ಹಾ, ಬಟ್ ರಾತ್ರಿ ನೀವೇ ಹೇಳಿದ್ರಲ್ಲ 5 ವರ್ಷದಿಂದ ಅವರಿಬ್ರು ದೂರ ದೂರ ಇದ್ದಾರೆ ಅಂತ. ಅಂಡ್ ಮಲ್ಲಿ ಇರ್ಬೇಕಾದ್ರೆ ಜಯದೇವ್ ಅವರು ದಿಯಾನ್ ಮದ್ವೆ ಮಾಡ್ಕೊಂಡ್ರು. ಸೊ ಕಾನೂನು ಪ್ರಕಾರ ಅವ್ರು ಡಿಫಾಲ್ಟ್ ಮಾಡಿದ್ದಾರೆ. ಹಾಗೇನಾದ್ರು ಬಂದ್ರೆ ನಾವೇ ಅವ್ರ ಮೇಲೆ ಕೇಸ್ ಮಾಡ್ಬೋದಲ್ವಾ? ಕರೆಕ್ಟ್ ಭೂಮಿಕಾ, ಬಟ್ ಲೀಗಲ್ ಪೇಪರ್ಸ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಡ್ಯೂಟಿ ಅಲ್ವಾ? ಅದೊಂಥರ ಹೊಲ್ಸುರಿ. ಆಮೇಲೆ ಆ ಜಯದೇವ್ ಮುಂಚೆನೆ ಕೊಚ್ಚೆ, ನಾವು ಯಾಕೆ ಕಲ್ಲು ಹಾಕಬೇಕು? ಯಾಕೆ ಅವನ ಸವಾಸ? ಅವನು ಏನಾದರೂ ಒಂದು ತೊಂದರೆ ಕೊಡೋದಕ್ಕೆ ಅಂತಾನೆ ಅವಕಾಶ ಹುಡುಕ್ತಾ ಇರ್ತಾನೆ. ಈಗ ಜಯದೇವಿಂದ ಮಲ್ಲಿಗೆ ಏನಾದರೂ ತೊಂದರೆ ಆದರೆ ಅವಳ ಮನಸ್ಸು ಮುರಿದೋಗುತ್ತೆ, ತುಂಬಾ ಡಿಸ್ಟರ್ಬ್ ಆಗಿಬಿಡ್ತಾಳೆ. ಸೊ ಎಲ್ಲನೂ ಸರಿಯಾಗಿರ್ಬೇಕಲ್ವಾ? ನೋಡಿ, ನಾವು ಮಲ್ಲಿ ಮದುವೆನ ಸಂತೋಷವಾಗಿ ನೆಮ್ಮದಿಯಿಂದ ಮಾಡಬೇಕು. ಅದಕ್ಕೆ ಆ ಜಯದೇವು ಡೈವರ್ಸ್ ಪೇಪರ್ಸ್ಗೆ ಸೈನ್ ಹಾಕಬೇಕು. ಅದನ್ನು ನಾಜೂಕಾಗಿ ಅವನ ಹತ್ರ ಹಾಕ್ಸ್ಕೋಬೇಕು. ಬಟ್ ಅವ್ರ ಹತ್ರ ಹೋಗಿ ಸೈನ್ ಮಾಡಿಸೋದು ಯಾರು? ಮಲ್ಲಿಗಂತೂ ಕಳ್ಸೋಕ್ಕಾಗಲ್ಲ. ಆ್ಯಂಡ್ ನೀವು ಹೋಗ್ಬೇಡಿ. ಮತ್ತೆ ಕಾರ್ಯದಿನ ಏನಾಯ್ತು ಅಂತ ನೋಡಿದ್ವಲ್ಲ, ನೀವೊಂದು ಹೇಳೋದು ಅವ್ರೊಂದು ಹೇಳೋದು, ಅದು ಯಾವುದೂ ಬೇಕಿಲ್ಲ. ನಾನೇ ಹೋಗ್ತೀನಿ. ಬೇಡ, ನೀವು ಹೋಗ್ಬೇಡಿ. ಆಮೇಲೆ ಅವನು ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡೋದು, ನಾನು ಟೆಂಪರ್ಮೆಂಟ್ ಕಳ್ಕೊಳ್ಳೋದು, ಒಂದು ಹೋಗಿ ಇನ್ನೊಂದು ಆಗೋದು, ಯಾವುದು ಬೇಡ. ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಇದೇ ಜಾಗದಲ್ಲಲ್ವಾ ನಿಂಗೆ ಪ್ರಪೋಸ್ ಮಾಡಿದ್ದು? ಸಾರಿ, ನಾನು ನೋವು ಅಂದಿದ್ದಕ್ಕೆ ತುಂಬಾನೇ ಬೇಜಾರಾಗಿತ್ತು ಅನ್ಸುತ್ತೆ. ಯಾಕೆ ಸೈಲೆಂಟ್ ಆಗಿದ್ಯಾ? ಅಷ್ಟೊಂದು ಮಾತಾಡ್ತಾ ಇದ್ದೆ, ಮಾತು ಮರ್ತೋಯ್ತಾ? ಫುಲ್ ಮ್ಯೂಟ್ ಆಗ್ಬಿಟ್ಟಿದ್ಯಾ? ಇಲ್ಲ, ಅದು ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ, ನಿನ್ನ ಒದ್ದಾಟ ನನಗೆ ಅರ್ಥ ಆಗತ್ತೆ. ಮತ್ತೆ ಇನ್ನೇನು, ನೀನೇ ಹೇಳ್ಬೇಕು. ಇಲ್ಲ, ನೀವೇ ಹೇಳಿ. ನಾನ್ ಹೇಳ್ಬೇಕಾ? ಏನ್ ಹೇಳಿ? ನಿನಗೆ ಆಸೆ ಇದ್ದಿರ್ಬೋದಲ್ವಾ ಈ ತರ ಕೈ ಹಿಡ್ಕೊಂಡು ನಂದು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ. ನಿಮ್ ಹುಡುಗರಿಗೆ ಈ ತರ ಎಲ್ಲ ಆಸೆ ಇದ್ದೇ ಇರತ್ತೆ. ಆದ್ರೆ ನಾ ಹುಡುಗಿಯರು ಈ ತರ ಅಲ್ಲ. ನಮ್ ಸೆಂಟಿಮೆಂಟ್ಸೇ ಬೇರೆ, ನಮ್ ಫೀಲಿಂಗ್ಸೇ ಬೇರೆ. ಅಕ್ಕ ಬಾವ ಒಪ್ತೆ ಈ ತರ ಕೈ ಹಿಡ್ಕೊಳಕ್ಕೆ ನನ್ನ ಮನ್ಸು ಒಪ್ತಾನೆ ಇರ್ಲಿಲ್ಲ. ಆದ್ರೆ ನನಗೂ ಒಬ್ಬ ಪಾರ್ಟ್ನರ್ ಬೇಕಿತ್ತು. ಎಲ್ಲರ ತರ ನಾನು ಖುಷಿಯಾಗಿರ್ಬೇಕು ಅಂತೇಳಿ ಆಸೆ ಇತ್ತು. ನಾನೆಲ್ಲಿ ಒಬ್ಬಂಟಿ ಆಗ್ಬಿಡ್ತೀನೋ, ಸನ್ಯಾಸಿನಿ ಆಗ್ಬಿಡ್ತೀನೋ ಅಂತ. ಅಂದ್ರೆ ಥ್ಯಾಂಕ್ ಗಾಡ್ ಆ ಥರ ಆಗ್ಲಿಲ್ಲ. ಸೈಡ್ ವಿಂಗ್ ಇಂದ ಪುಸಕ್ಕಂತ ನೀನ್ ಬಂದ್ಬಿಟ್ಟೆ. ನಮ್ಮ ಅಕ್ಕಗೆ, ಬಾವಾಗೆ, ನಿನಗೆ, ಆ ದೇವ್ರಿಗೆ ಒಂದ್ ದೊಡ್ಡ ಥ್ಯಾಂಕ್ ಯು. ನನ್ ಖುಷಿಯಾಗಿರ್ಲಿ ಅಂತ ನೀನ ಒಪ್ಕೊಂಡಿದ್ದಾರೆ. ಹಿಂದೆ ಏನೇನೋ ಆಯ್ತು, ಈಗ್ಲಾದ್ರೂ ನಾನ್ ಖುಷಿಯಾಗಿರ್ಲಿ ಅಂತ. ಸುನಿ, ನಾ ಇನ್ನೊಂದೇನೋ ಒಂದು ಕೇಳಲ್ಲ? ಕೇಳಿ. ನನ್ನ ಇಡೀ ಲೈಫಲ್ಲಿ ನಾನು ಬೇರೆ ಏನೂ ಕೇಳಲ್ಲ, ನಿನ್ನ ಬೇರೆ ಏನೂ ಎಕ್ಸ್ಪೆಕ್ಟು ಮಾಡಲ್ಲ, ಬೇರೆ ಏನು ಡಿಮಾಂಡ್ಸು ಇಲ್ಲ. ಇದೊಂದೊಂದು ಮಾತ್ರ ನಡ್ಸ್ಕೊಡು. ನನ್ನ ಲೈಫನ್ನ ತುಂಬಾನೇ ಮೋಸ ಹೋಗ್ಬಿಟ್ಟಿದ್ದೀನಿ. ಮೋಸದ ಪರಮಾವಧಿ ನೋಡ್ಬಿಟ್ಟಿದ್ದೀನಿ. ನನ್ನಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದು ಹಿಡಿ ನಂಬಿಕೆ, ಅಂದ್ರೆ ಲಾಯಲ್ಟಿ ಮಾತ್ರ. ಅಪ್ಲಿಕೇಶನ್ ತಂದಿದ್ದೀನಿ, ನೀನು ಸೈನ್ ಹಾಕ್ಬಿಟ್ರೆ ನಾವು ಅದನ್ನು ಸಬ್ಮಿಟ್ ಮಾಡ್ಬೋದು. ಆಮೇಲೆ ಮ್ಯೂಚುವಲ್ ಆಗಿ ಡೈವರ್ಸ್ ಆದರೆ ತುಂಬ ಅನುಕೂಲ ಅಂತ ಮ್ಯೂಚುವಲ್ಲೇ ಅಪ್ಲೈ ಮಾಡ್ತಾ ಇದ್ದೀವಿ. ಅದೊಂದು ಹಾಕ್ಬಿಟ್ರೆ ಎಲ್ಲ ಕ್ಲಿಯರ್ ಆಗಿಬಿಡ್ತೈತೆ.
ಅಂದ್ರೆ ತಾವು ಆಲ್ರೆಡಿ ಕೈಯಲ್ಲಿ ಪೇಪರ್ ಇಟ್ಕೊಂಡು ರೆಡಿಯಾಗೇ ಬಂದ್ಬಿಟ್ಟಿದ್ದೀರಾ. ಏನ್ ಬ್ರೋ, ನಾನೆಲ್ಲೋ ಪಾಪ ಜಯದೇವ್ ಹೇಗಿದ್ದಾನೆ ಅಂತ ನನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಒಂದು ಚಿಕ್ಕ ಆಸೆಲಿದ್ದೆ. ಆದ್ರೆ ನೀವು ಇದಕ್ಕೋಸ್ಕರ ಬಂದಿದ್ದೀರಾ. ಹಳೆ ಹೆಂಡತಿಗೆ ಒಳ್ಳೆ ಲೈಫ್ ಅಂತೂ ಕೊಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಡಿವೋರ್ಸ್ ಆದರೂ ಕೊಡೋಣ, ಹೊಸದಾಗಿ ಮದುವೆ ಆಗಿ ಚೆನ್ನಾಗಿರಲಿ. ಎಷ್ಟೇ ಆಗಲಿ ನನ್ನ ಹೆಂಡತಿ ಆಗಿದ್ದವಳಲ್ವಾ, ಅವಳಿಗೆ ಇವಾಗ ಒಳ್ಳೇದನ್ನ ಬಯಸೋದು ಮಾಜಿಯಾಗಿ ನನ್ನ ಕರ್ತವ್ಯ. ಕೊಡಿ, ಅದೇನಿದೆ ನೋಡೋಣ. ಒಂದು ನಿಮಿಷ, ಪೆನ್ ತಂದ್ಬಿಡ್ತೇನೆ. ಇದೆ ತಂದಿದ್ದೀನಿ. ಫುಲ್ಲಿ ಪ್ರಿಪೇರ್ಡು. ಯಾಕೆ ಜೈ, ಸೈನ್ ಹಾಕೋ. ನೀವೇನೋ ಹಾಕು ಅಂತೀರಾ ಬ್ರೋ, ಆದ್ರೆ ನನ್ನ ಸೈನ್ ಏನು? ಅದೇನು ಆಟೋಗ್ರಾಫ ಅಥವಾ ಜಾತ್ರೆ ಸಿಗೋ ಕಳೆಪುರಿನ ಮಾಡಿ 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 ಎಲ್ರಿಗೂ ಹಂಚೋದಿಕ್ಕೆ? ಯಾವ ಡಿವೋರ್ಸು ಇಲ್ಲ, ನಿಮ್ಮ ಮುದ್ದಿನ ಮಲ್ಲಿ ಮದುವೆ ಮಾಡೋದಕ್ಕೆ ನಾನಂತೂ ಖಂಡಿತ ಬಿಡೋದಿಲ್ಲ.